ಗೌಡ್ರೆ ಮಾತಾಡಿ ಗೌಡ್ರೆ. ನೀವಿಂಗ್ ಸುಮ್ಕೆ ಇರಬೇಡಿ, ನಮ್ಗೆ ಭಯ ಆಯ್ತದೆ. ಮಾತಾಡಿ ಗೌಡ್ರೆ. ನನ್ನ ಕ್ಷಮಿಸ್ಬಿಡ್ರಲ್ಲ. ಈ ವರ್ಷದಿಂದ ನಾನು ಯಾವತ್ತೂ ನಿಮ್ಮ ಮೇಲೆ ಕೈ ಮಾಡಿರ್ಲಿಲ್ಲ, ಆದ್ರೆ ಇವತ್ತು ನಾನು ನಿಮ್ಮ ಮೇಲೆ ಕೈ ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡ್ರಲ್ಲ, ಕ್ಷಮಿಸ್ಬಿಡಿ. ನನ್ನ ಕೈ ಮಾಡಿ ತಪ್ಪು ಮಾಡ್ಬಿಟ್ಟೆ ಕಣ್ರಲ್ಲ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬಿಡ್ತು ಗೌಡ್ರೆ, ನೀವಿಟ್ಟು ಉಪ್ಪು ತಿಂದು ಬೆಳ್ದಿರೋ ದೇಹಗಳಿಗೂ ನೀವು ಬರೀ ಒಡೆಯೋದಲ್ಲ, ಕೊಂದಾಕ ಅಧಿಕಾರನೂ ನಿಮ್ಗದ. ಆ ಕ್ಯಾಮೆನ ಅವಾಗ್ಲೇ ಮಾಡಿದ್ರೆ ಸುಖವಾಗಿ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಿದ್ವಿ. ಆದ್ರೆ ಅದಕ್ಕೆ ಮನ್ ಇಷ್ಟ ಇಲ್ಲ ಅಂತ ಹೇಳಿ ಅವ್ರಿಗೆ ಹಂಗೆಲ್ಲ ಅಂದ್ರಲ್ಲ, ಅದನ್ನ ಕೇಳಿ ನಮಗ್ ಸ್ಯಾನೆ ಬೇಜಾರಾಯ್ತು. ನೋಡಿ, ನಿಮ್ಗೋಸ್ಕರ ನಾವು ಪಿರಾಣನಾದ್ರೂ ಕೊಡ್ತೀವಿ, ಆದ್ರೆ ಒಂದೇ ಒಂದ್ಕಿತ ಆ ವಿಚಾರದ ಬಗ್ಗೆ ಯೋಚನೆ ಮಾಡಿ. ಏಟ್ ಯೋಚನೆ ಮಾಡಿದ್ರು ಪರಿಹಾರ ಅದೇ ಆಟೆ. ಅವು ಆಸೆ ಪಟ್ಟಂಗೆ ತಮ್ಮಯ್ಯನ ಲಗ್ನ ಯಾವುದೇ ತೊಂದರೆ ಇಲ್ದಂಗೆ ಆಗ್ಬೇಕಷ್ಟೇ. ಗೌಡ್ರೆ, ಈಟೊಂದು ಒಳ್ಳೆ ಮನ್ಸಿರೋ ನಿಮ್ಗೆ ಅದ್ಯಾವ್ರು ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾನೋ ನಾ ಕಾಣೆ. ಇಂಥ ಒಳ್ಳೆಯವ್ರಿಗೆ ಯಾಕೆ ಇಷ್ಟು ಕಟ್ಟ ಕೊಟ್ಟನು?